जक नक नक जक जक नक नक जक जक नक नक जक 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 ना जक नक नक जक जक नक नक जक जक नक नक जक जक नक ना ಜೀವನವೆಲ್ಲ ಬೇವು ಬೆಲ್ಲ ಬಲ್ಲವರೆಲ್ಲ ನಂಬಿದರಲ್ಲ ಜೀವನವೆಲ್ಲ ಬೇವು ಬೆಲ್ಲ ಬಲ್ಲವರೆಲ್ಲ ನಂಬಿದರಲ್ಲ ಕಷ್ಟ ಸುಖ ಸಿಹಿ ಕಹಿ ಸಮಬೆಲ್ಲ ಕಷ್ಟ ಸುಖ ಸಿಹಿ ಕಹಿ ಸಮಬೆಲ್ಲ ಬೆಟ್ಟದೊಡೆಯ ಮಲ್ಲಯ್ಯನ ದಯವಿದ್ರೆ ಭಯವಿಲ್ಲ ಮಲ್ಲಯ್ಯನ ದಯವಿದ್ರೆ ಭಯವಿಲ್ಲ ಹೋಯ್ ಜಕ್ ನಕ್ ನಕ್ ಜಕ್ ಜಕ್ ನಕ್ ನಕ್ ಜಕ್ ಜಕ್ ನಕ್ ನಕ್ ಜಕ್ ಜಕ್ ನಕ್ ನಾ जक नक नक जक जक नक नक जक जक नक नक जक जक नक ना फ्लैशबैक ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕಿರಣ್ ಗೌಡ ಫ್ರಮ್ ಮೋಟೋ ವರ್ಲ್ಡ್ ಕನ್ನಡ. ನಾವಿವತ್ತು ಸಂಡೇ ಮಾರ್ನಿಂಗ್ ರೈಡ್ಗೆ ಹೊರಟಿದ್ದೀವಿ ಆ್ಯಂಡ್ ಯಾವ ಪ್ಲೇಸ್ ಅಂತ ಹೇಳಿ ನನಗೆ ಕೂಡ ಗೊತ್ತಿಲ್ಲ. ಸೊ ಇದೊಂದು ಟಾಪ್ ಸೀಕ್ರೆಟ್ ಪ್ಲೇಸು, ಯಾರಿಗೂ ಗೊತ್ತಿಲ್ಲ ಅಷ್ಟು. ಇದು ನಂದಿ ಹಿಲ್ಸ್ ರೋಡಲ್ಲಿ ಇದ್ದೀನಿ, ಬಟ್ ನಂದಿ ಹಿಲ್ಸ್ಗೆ ಹೋಗ್ತಿಲ್ಲ. ಈ ಪ್ಲೇಸ್ ಬಂದು ಟಾಪ್ ಸೀಕ್ರೆಟ್. ಇವನ್ ನನಗೂ ಕೂಡ ಯಾವ ಪ್ಲೇಸ್ ಅಂತ ಗೊತ್ತಿಲ್ಲ ಇದು ಪ್ಲೇಸ್ ನೇಮು. ಬಟ್ ಇಲ್ಲೆಲ್ಲೋ ಸಾದಹಳ್ಳಿ ಅಂತ ಒಂದಿದೆ, ಒಂದು ಈ ರೋಡಲ್ಲಿ ಹೋಗ್ತಾ ಒಂದು ಲೆಫ್ಟ್ ಬರುತ್ತೆ ಸಾದಹಳ್ಳಿಗೆ, ಅಲ್ಲಿ ಲೆಫ್ಟ್ ತಗೋಬೇಕು. ಜಂಪಿಂಗ್ ಜಪಾಂಗ್ ಸೊ ಈ ಗೇಟಲ್ಲಿ ಹೋಗಬೇಕು ಗಾಯ್ಸ್. ಬಟ್ ಇಲ್ಲಿ ನೋಡಿದ್ರೆ ಗೇಟ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಬಟ್ ಯಾರನ್ನು ಕರೆದ್ರೂ ಕೂಡ ಬರ್ತಿಲ್ಲ. ಸೊ ಅದಕ್ಕೆ ನಮ್ಮ ಹುಡುಗ ಹೋಗಿದ್ದಾನೆ ಒಳಗೆ ಎಗ್ರಿಕೊಂಡು ಜಂಪಿಂಗ್ ಜಪಾಂಗ್ ಮಾಡ್ಕೊಂಡು ಹೋಗಿದ್ದಾನೆ. ಹಾಂ, ಪಕ್ಕ ಮೇಲಿರ್ತಾರೆ. ಹೌದಾ? ಸೊ ಗಾಯ್ಸ್ ಯಾರೂ ಇಲ್ಲ, ಜಂಪಿಂಗ್ ಜಪಾಂಗ್ ಮಾಡ್ಕೊಂಡು ಹೋಗ್ತಿದ್ದೀವಿ ಇವಾಗ. ದೊಡ್ಡ ದೊಡ್ಡ ಕೇಜ್ಗಳೈತೆ. ಹೌದಾ? ಸೊ ಇಲ್ಲತ್ತನ ಚೂಪುಗಿದೆ, ಚುಚ್ಕೊಂಡ್ಬಿಟ್ಟದ ಮೇಲೆ. ಓ ಕ್ಯಾಮ್ರಾ ಎಲ್ಲ ಟಚ್ ಆಗ್ತಿದೆ. ಫೈನಲಿ ನಮ್ಮ ವಿನೋದ್ ಅವರು ಹತ್ತಿದ್ದಾರೆ. ಸೊ ಗಾಯ್ಸ್, ಸಾದಹಳ್ಳಿ ಕೋರೆನ ಎಕ್ಸ್ಪ್ಲೋರ್ ಮಾಡ್ತಿದ್ದೀವಿ. ಈ ಗೇಟೆಲ್ಲ ಹಾರ್ಕೊಂಡು ನಿಮಗೋಸ್ಕರ ವಿಡಿಯೋ ಮಾಡೋಣ ಅಂತ ಹೇಳಿ ಕಷ್ಟ ಬೀಳ್ತಿದ್ದೀವಿ. ಸೊ ಇದಕ್ಕೋಸ್ಕರ ನಾನು ನೀವು ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ. ಸೊ ಗೈಸ್, ಈ ಲೊಕೇಶನ್ ಬಂದು ಸಾದಹಳ್ಳಿ ಕ್ವಾರೆ ಟೆಂಪಲ್ ಅಂತ ಹೇಳಿ, ಇದು ಬಂದು ಬೆಂಗಳೂರಿಂದ 30 ಕಿಲೋಮೀಟರ್ಸ್ ಅಲ್ಲಿ ಇದೆ. ಈ ಲೊಕೇಶನ್ ಬಂದು ಭಯಂಕರವಾಗಿದೆ, ಚೆನ್ನಾಗಿದೆ. ಅಂಡ್ ಕೆಳಗೆ ನೋಡ್ತು ಅಂತ ಹೇಳಿದ್ರೆ ಈ ತರ ಇದೆ ಕೆಳಗೆ. ಇಲ್ಲೆಲ್ಲ ಫುಲ್ ಏನಿದೆ, ಫುಲ್ಲು ಬೆಟ್ಟ ಇತ್ತು ಅನ್ಸುತ್ತೆ, ಮೋಸ್ಟ್ಲಿ ಒಂದು ಕಲ್ಲು ಬೆಟ್ಟ. ಸೊ ಅದನ್ನೆಲ್ಲ ಫುಲ್ಲು ಕುರ್ದು ಮೈನಿಂಗ್ ಮಾಡಿ ಫೈನಲಿ ಇದೊಂದು ಉಳಿಸಿದ್ದಾರೆ. ಬಿಕಾಸ್ ದೇವಸ್ಥಾನ ಇದೆ ಹಿಂದೆ, ಏನು ನೋಡ್ತಿದ್ದೀರಾ, ಆ ದೇವಸ್ಥಾನ ಮಾತ್ರ ಇನ್ನೂ ಹಂಗೆ ಉಳಿಸ್ಕೊಂಡಿದ್ದಾರೆ. ಸೊ ಇದರಲ್ಲೇ ಗೊತ್ತಾಗುತ್ತೆ ನಮ್ಮ ಹಿಂದೂಗಳಿಗೆ ಈ ದೇವರು, ಈ ದೇವಸ್ಥಾನ ಅನ್ನೋದ್ರ ಬಗ್ಗೆ ಎಷ್ಟು ಭಕ್ತಿ ಇದೆ ಅಂತ. ಸೊ ಇಷ್ಟೆಲ್ಲ ಮೈನಿಂಗ್ ಮಾಡಿ ದುಡ್ಡು ಮಾಡ್ತಿದ್ರು, ಇದೊಂದು ದೇವಸ್ಥಾನ ಮಾತ್ರ ಹಂಗೆ ಉಳಿಸ್ಕೊಂಡಿದ್ದಾರೆ. ಎಷ್ಟು ಭಯ ಭಕ್ತಿ ಇರಬೇಡ.
ಸೊ ಏನೋ ಒಂದು ನಂಬಿಕೆ ಇರುತ್ತೆ ದಟ್ ದೇವಸ್ಥಾನ ಉಳಿಯೋದು ಅಥವಾ ಏನೋ ಒಂದು ಮಾಡೋದ್ರಿಂದ ನಮಗೇನೋ ಒಂದು ಕೆಟ್ಟದಾಗುತ್ತೆ ಅಂತ. ಸೊ ಆ ದೇವಸ್ಥಾನ ಹಂಗೆ ಉಳಿಸ್ಕೊಂಡಿದ್ದಾರೆ. ಸೊ ಇನ್ನೆಲ್ಲ ನೋಡ್ಬೋದು, ಪ್ರತಿಯೊಂದನ್ನು ಫುಲ್ಲು ಕೊರೆದಿದ್ದಾರೆ. ಹಿಂದೆ ಕಾಣಿಸ್ತಿದೆಯಲ್ಲ, ಸೊ ಇದೆಲ್ಲ ಬಂದು ಪ್ರತಿಯೊಂದು ಒಂದು ಕಲ್ಲು ಬಿಡ್ದಂಗೆ ಕೊರಿತಿದ್ದಾರೆ. ಇನ್ನೊಂದು ಸ್ವಲ್ಪ ಪೋರ್ಷನ್ ಇದೆ, ಇದು ಮೋಸ್ಟ್ಲಿ ಇನ್ನೊಂದು ವರ್ಷ ಒಳಗಡೆ ಬಂದರೆ ಮೋಸ್ಟ್ಲಿ ಇದು ಕೂಡ ಇರಲ್ಲ. ಆ್ಯಂಡ್ ಗೊತ್ತಿಲ್ಲ ಈ ದೇವಸ್ಥಾನ ಏನಕ್ಕೆ ಬಿಟ್ಟಿದ್ದಾರೆ ಅಂತ. ಒಂದು ಭಕ್ತಿ ಇರ್ಬೋದು, ಇನ್ನೊಂದು ಸೆಕೆಂಡ್ ಪಾಯಿಂಟ್ ಬಂದು ಮೋಸ್ಟ್ ಪ್ರಾಬಬಲಿ ಒಂದು ಪರ್ಮಿಷನ್ ಇಲ್ಲದೆ ಇರ್ಬೋದು ಗೌರ್ಮೆಂಟ್ ಕಡೆಯಿಂದ, ಅಥವಾ ಏನು ಅಂತ ಗೊತ್ತಿಲ್ಲ. ಸೊ ಒಂದು ವರ್ಷ ಆದಮೇಲೆ ಏನಾಗುತ್ತೆ ಈ ಪ್ಲೇಸ್ ನಮಗಂತೂ ಗೊತ್ತಿಲ್ಲ. ಸೊ ಇವಾಗ ಈ ಪ್ಲೇಸ್ ಇದೆ, ಒಳ್ಳೆ ಸನ್ರೈಸ್ ಸಿಗುತ್ತೆ ಅದಂತೂ ಹೇಳಬಲ್ಲೆ. ಸೊ ಆ ಸನ್ರೈಸ್ನ ಬೇಕು ಅಂತ ಹೇಳಿದ್ರೆ ಈ ಪ್ಲೇಸಿಗೆ ಬರ್ಬೋದು, ಬಟ್ ಸ್ವಲ್ಪ ರಿಸ್ಕ್ ಇದೆ. ಯಾಕೆ ಅಂತ ಹೇಳಿದ್ರೆ ಯಾರೂ ಅಲೋ ಮಾಡಲ್ಲ ಈ ಪ್ಲೇಸ್ಗೆ. ನೀವು ಜಂಪ್ ಮಾಡ್ಕೊಂಬರ್ಬೇಕು ಕಾಂಪೌಂಡ್ನ, ನಾವು ಮಾಡ್ಕೊಂಡು ಬಂದಂಗೆ ನೋಡಿರ್ತೀರ ವಿಡಿಯೋದಲ್ಲಿ. ಸೊ ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಬನ್ನಿ ಇನ್ನೊಂದೆರಡು ಟೈಮ್ ಲ್ಯಾಪ್ಸ್ ಆದರೆ ಟೈಮ್ ಲ್ಯಾಪ್ಸ್ ಮಾಡಿ ವಿಡಿಯೋ ಏನಾದರೂ ಮಾಡೋಕ್ಕಾದರೆ ಸಮ್ ಫನ್ ವೀಡಿಯೋಸು ನಿಮಗೋಸ್ಕರ ಮಾಡ್ತೀನಿ. ಸೊ ಗೈಸ್, ನಾವು ಬಂದು 5 ಜನ ಬಂದಿದ್ದೀವಿ ಈ ಲೊಕೇಶನ್ಗೆ. ನೋಡ್ಬೋದು ನಮ್ಮ ಫ್ರೆಂಡ್ಸ್ ಇವರೆಲ್ಲ. ಸೊ ಇವ್ರು ಬಂದು ಕೇಶವ್ ಅಂತ ಹೇಳಿ, ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಫಾಲೋವರ್ಸ್ ಇದ್ದಾರೆ. ಆ್ಯಂಡ್ ಫಾಲೋವರ್ಸ್ ಇಲ್ಲ ತಾನೆ, ಫಾಲೋವರ್ಸ್ ಇಲ್ಲ ಬಟ್ ಒಳ್ಳೆ ಹಂಗೆ. ಸೊ ಗೈಸ್, ನಾವು ಬಂದು ಈ ಲೊಕೇಶನ್ಗೆ 5 ಜನ ಬಂದಿದ್ದೀವಿ. ಇವ್ರು ಬಂದು ಕೇಶವ್ ಅಂತ ಹೇಳಿ, ಇವರು ಕೂಡ ಟ್ರಾವೆಲರು, ಒಳ್ಳೊಳ್ಳೆ ಇನ್ಸ್ಟಾಗ್ರಾಮಲ್ಲಿ ಒಳ್ಳೊಳ್ಳೆ ವೀಡಿಯೋಸ್ ಹಾಕ್ತಿರ್ತಾರೆ. ಸೊ ಇವ್ರನ್ನೂ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇವ್ರನ್ನ ಬಿಟ್ಟರೆ ಇವರು ಯಶವಂತ್ ಅಂತ ಹೇಳಿ, ಇವರು ಕೇಶವ್ ಅವ್ರ ಫ್ರೆಂಡು. ಸೊ ನಮಗೂ ಫ್ರೆಂಡ್ ಆಗಿದ್ದಾರೆ ಆಲ್ರೆಡಿ. ಸೊ ಇವ್ರು ಬಂದು ದರ್ಶನ್ ಅಂತ ಹೇಳಿ ನಮ್ಮ ಕಾಲೇಜ್ ಫ್ರೆಂಡು. ಸೊ ನಾವೆಲ್ಲ ಒಂಥರ ಹೆಂಗೆ ಅಂದರೆ ಕಾಲೇಜಲ್ಲಿ ಫುಲ್ ಹವಾ ಮಾಡಿಕೊಂಡು ಮಾಡಿದ್ದು ಕಾಲೇಜಲ್ಲಿ. ಸೊ ಇವಾಗ ಇಷ್ಟು ಸೀರಿಯಸ್ ಆಗ್ತೀವಿ ಲೈಫಲ್ಲಿ ಅಂತ ಅಂದ್ಕೊಂಡೇ ಇರಲಿಲ್ಲ, ಆ ಥರ ನಾವು ಆಟ ಆಡ್ಬಿಟ್ಟಿದ್ದೀವಿ ಕಾಲೇಜಲ್ಲಿ. ಸೊ ಇವ್ರು ಬಂದು ವಿನೋದ್ ಅಂತ ಹೇಳಿ ನಮ್ಮ ಮೋಟೋ ವರ್ಲ್ಡ್ ಕನ್ನಡ ಪೇಜ್ನ ಪಾರ್ಟ್ನರು. ಸೊ ಬಂದು ಇವರು ಎಡಿಟಿಂಗ್ ಮಾಡ್ತಾರೆ. ನಮ್ಮ 4-5 ವೀಡಿಯೋಸ್ಗೆ ಇವರೇ ಸ್ಟಾರ್ಟಿಂಗಲ್ಲಿ ಎಡಿಟಿಂಗ್ ಮಾಡಿರೋದು, ಇವ್ರದ್ದೇ ಚಮತ್ಕಾರ. ಸೊ ಅದಾದಮೇಲೆ ಇವರು ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದಾರೆ ಸ್ವಲ್ಪ ಪ್ರೊಫೆಷ್ನಲ್ ಲೈಫಲ್ಲಿ. ಸ್ವಲ್ಪ ದಿನ ಮತ್ತೆ ಫ್ರೀ ಆಗ್ತಾರೆ, ನಮ್ಮ ವೀಡಿಯೋಸ್ನೆಲ್ಲ ಎಡಿಟ್ ಮಾಡಿ ತುಂಬ ಚೆನ್ನಾಗಿ ನಿಮಗೆ ಪ್ರೆಸೆಂಟ್ ಮಾಡ್ತಾರೆ. ಸೊ ಬನ್ನಿ ನೋಡೋಣ ಈ ಪ್ಲೇಸ್ನ ಇನ್ನೂ ಏನೇನಿದೆ ಈ ಪ್ಲೇಸಲ್ಲಿ ಅಂತ. ಇದೇ ಕ್ವಾರೆ ದೇವಸ್ಥಾನ, ಮುನೇಶ್ವರ ದೇವಸ್ಥಾನ ಇದು. ಸೊ ಇದು ಬಂದು ನೋಡ್ಬೋದು, ಇಲ್ಲಿ 51 ಕಟ್ಟಿರೋ ದೇವಸ್ಥಾನ ಇದು. ನೋಡಿ ಇಲ್ಲಿ ಭಗ್ನ ಪ್ರೇಮಿಗಳು ಏನೇನೋ ಬರೆದಿದ್ದಾರೆ. ಅದಲ್ಲ, ನೋಡಿ ಅಲ್ಲಿ ಕಾಣ್ತಿರ್ಬೋದು ನಿಮಗೆ, ಅಲ್ಲಿ ಮುಂದೆ ಏನು ಕಾಣ್ತಿದೆ. ಸೊ ಇದೇ ನಂದಿ ಹಿಲ್ಸು. ಇಲ್ಲಿಂದ ನಂದಿ ಹಿಲ್ಸಿಗೆ ನಿಮಗೆ ಓನ್ಲಿ 20 ಕಿಲೋಮೀಟರ್ಸ್ ಅಷ್ಟೇ. ಸೊ ಇದು ಬಂದು ಈ ಪ್ಲೇಸು 30 ಕಿಲೋಮೀಟರ್ಸಲ್ಲಿದೆ. ಇನ್ನು ನಂದಿ ಹಿಲ್ಸ್ ಬಂದು ಇದರಿಂದ 20 ಕಿಲೋಮೀಟರ್ಸಲ್ಲಿದೆ. ಸೊ ನಂದಿ ಹಿಲ್ಸ್ ಹೋಗ್ತಾ ಅಥವಾ ಬರ್ತಾ ನೀವು ಈ ಪ್ಲೇಸ್ನ ಕವರ್ ಮಾಡ್ಬೋದು. ಚೆನ್ನಾಗಿದೆ ಪ್ಲೇಸು, ಬಟ್ ನಮ್ಮ ಮನುಷ್ಯನ ದುರಾಸೆಯಿಂದ ಈ ಪ್ಲೇಸ್ನ ಈ ಥರ ಹಾಳು ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಇನ್ನು ಸ್ವಲ್ಪ ದಿನ ಇದೆಲ್ಲ ಫುಲ್ಲು ಕೊರೆದು ಏನೂ ಇರೋಲ್ಲ ಈ ಪ್ಲೇಸಲ್ಲಿ, ಆ ಥರ ಮಾಡಿಬಿಡ್ತಾರೆ.